ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಈ ಒಂದು ಜಾಗ ಎಲ್ಲಿ ನಾವು ನೋಡ್ತಾ ಇದ್ವಿ, ಈ ಆ್ಯಕ್ಚುಲಿ ಇದು ನಾನು ಗೋಕರ್ಣಕ್ಕೆ ಹೋದಾಗ ಗೋಕರ್ಣದಿಂದ ಅಬೌಟ್ ಒಂದು 7 ಕಿಲೋಮೀಟರ್ ದೂರದಲ್ಲಿ ತಡಡಿ ಪೋರ್ಟ್ ಅಂತ ಇದೆ. ಅಲ್ಲಿ ಬೇಸಿಕಲಿ ಇಟ್ಸ್ ಅ ಪೋರ್ಟ್ ವೇರ್ ಪೋರ್ಟನ್ನು ಹೆಂಗೆ ಡಿಫೈನ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಹ್ಯೂಜ್ ಪೋರ್ಟ್ ಆರ್ ಇಟ್ಸ್ ನಾಟ್ ಅ ಸ್ಮಾಲ್ ಪೋರ್ಟ್, ಒಂದು ಮೀಡಿಯಮ್ ಸೈಜ್ ಪೋರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಇದು ನಮಗೆ ಗೊತ್ತಾಗಿದ್ದು ಹೆಂಗೆ ಅಂದರೆ, ನಾನು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ಬೇಕಾದ್ರೆ ಕುಮಟಾ ರೋಡಿಂದ ಹೋಗಿ ಒಂದು ಅಗ್ನಾಶಿನಿ ರಿವರ್ ಅಂತ ಬರುತ್ತೆ, ಆ ರಿವರ್ ಕ್ರಾಸ್ ಮಾಡಬೇಕಾದ್ರೆ ಒಂದು ಫೆರಿ ರೈಡ್ ಸಿಗ್ತಿತ್ತು ನಮಗೆ. ಸೊ ಆ ಫೆರಿ ರೈಡ್ ನಮಗೆ ಮಿಸ್ ಆದಾಗ ಇಲ್ಲಿ ಜನರ ಮುಖಾಂತರ ಗೊತ್ತಾಯಿತು. ನೀವು ನೋಡ್ಬೋದು ಎಷ್ಟು ಐ ವಾಸ್ ರಿಯಲಿ ಎಕ್ಸೈಟೆಡ್ ಬಿಕಾಸ್ ನಾನು ಯಾವತ್ತೂ ಪೋರ್ಟ್ ವಿಸಿಟ್ ಮಾಡಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಲೈಕ್ ಹೆವೆನ್ ಆನ್ ಅರ್ತ್. ಫಿಶ್ ಹೇಗೆ ಒಣಗಿಸ್ತಾರೆ, ಕ್ಲೀನ್ ಮಾಡ್ತಾರೆ, ಪೋರ್ಟಲ್ಲಿ ಫಿಶಿಂಗ್ ಹೆಂಗೆ ಹೋಗ್ತಾರೆ, ಮತ್ತು ಇದು ಮತ್ತಿ ಫಿಶ್ಶು ಕ್ಲೀನ್ ಮಾಡಿ ಸೈಡಲ್ಲೆಲ್ಲ ಗಲೀಜು ಹಾಕ್ತಾಯಿದ್ದಾರೆ. 1-2 ಸೆಕೆಂಡಲ್ಲಿ ನೀವು ಕೆಲವೊಂದು ಸತಿ ಫಿಶ್ ಮೇಲೆ ಪ್ಯಾರಾಸೈಟ್ಸ್ಗಳು ಕಚ್ಕೊಂಬಿಟ್ಟಿರ್ತವೆ. ಅದು ಕೂಡ ಸೈಡಲ್ಲಿ ಅವರು ಬಿಡಿಸಿ ಹಾಕ್ತಾ ಇದ್ದಾರೆ. ಅದು ಕೂಡ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ ನಾನು. ದಿಸ್ ಎಕ್ಸ್ಪೀರಿಯನ್ಸ್ ನಾನು ಕೆಲವೊಂದು ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಆ್ಯಕ್ಚುಲ್ ಬೋಟಲ್ಲಿ ನಾನು ಇಳಿದುಬಿಟ್ಟು ಬೋಟಿಂಗಲ್ಲೆಲ್ಲ ಒಳಗೇನ ಇರುತ್ತೆ, ಮತ್ತು ಆ ಬೋಟಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ, ಎಷ್ಟು ದಿವಸ ಬೋಟಲ್ಲಿ ಹೋಗ್ತಾರೆ, ಒಂದು ಬೋಟ್ ಓನರ್ ಹತ್ರ ಇಂಟ್ರ್ಯಾಕ್ಟ್ ಮಾಡೋಂಥ ಒಂದು ಅಮೇಝಿಂಗ್ ಆಪರ್ಚುನಿಟಿ ಸಿಕ್ಕಿತ್ತು. ಎಷ್ಟು ದಿವಸ ಹೋಗುತ್ತೆ ಬೋಟಿಂಗ್ ಹೋದರೆ ಮೀನು ಹಿಡಿಲಿಕ್ಕೆ? 5 ದಿವಸ. ಕ್ಯಾಬಿನ್ they have some meters and I think that is to ಹೇಳ್ತಾರೆ ಮಾತಾಡೋದಕ್ಕೆ. I don't get it. ಇನ್ನೊಂದು ಪ್ಲೇಸ್ ಇದೆ. They have 2 set of batteries. ಹೋದರೆ ಎಷ್ಟು ಜನ ಹೋಗ್ತಾರೆ ಒಂದು ಬೋಟಲ್ಲಿ? 5 ಮಂದಿ ಹೋಗ್ತಾರೆ. 5 ಮಂದಿ. ಫಿಶ್ ಇಲ್ಲಿ ಇಡೋದಲ್ಲ, ಈ ಕಡೆಯಿಂದ ಆ ಕಡೆ ಒಂದು ಇದೆಲ್ಲ, ಇದೆಲ್ಲ ಈಗ ಇಂಜರಿಂಗ್ ಹೋಗ್ಬಿಟ್ಟು ಎಲ್ಲಿ ಇಲ್ಲಿಂದ ಇದೆಲ್ಲ ಮುಂದುಂಟು ಇಂಜರ್ ಮಧ್ಯೆ ಇರ್ತದ. ಇಳಿಬೋದಾ? Now this is fucking insane. ಅಶೋಕ್ ಲೇಲ್ಯಾಂಡ್ ಇಂಜಿನ್ ಇದೆ ಇಲ್ಲಿ. ಅಶೋಕ್ ಲೇಲ್ಯಾಂಡ್ ಇಂಜಿನ್ ಉಂಟು ಇಲ್ಲಿ. ಲಾರಿದಾ? ಇದು ವಾಟರ್ ಟ್ಯಾಂಕ್ ನೀರಿಂದ? ಎಲ್ಲ ಇಲ್ಲಿಟ್ಟಿದ್ದಾರೆ ನೋಡು ಆಚೆ ಕಡೆ. ಪಾತ್ರೆ ಇಟ್ಟಿದ್ದಾರೆ. ಮೇ ಬಿ ಅನ್ನನೋ ಏನೋ
ಯಾ ಅನ್ನನೂ ಏನೋ ಆಗ್ತಾ ಇದೆ. ಆ್ಯಂಡ್ ಅಲ್ಲಿ ಸ್ಟವ್ನ ಆಣೆ ಹೊಡೆದು ನಿಲ್ಸ್ಬಿಟ್ಟಿದ್ದೀರಾ ಅಲ್ಲಾಡ್ದಾರ್ದು. ಆಣೆ ಅಲ್ಲ, ಸೈಡ್ ಅದು ಪಟ್ಟಿ ಬಿಟ್ಟಿದ್ರು. ಹಾಂ ಇಲ್ಲಿ ಹೌದು, ಆಚೆ ಈಚೆ ಎಲ್ಲ ಎಲ್ಲೂ ಹೋಗುತ್ತಿಲ್ಲ, ಚೂರು ಅಲ್ಲಾಡಲ್ಲ ಅಲ್ಲೇ. ಇಲ್ಲ ಇಲ್ಲ. ಇಲ್ಲಿ ದಿನಸಿ ಸಾಮಾನುಗಳೆಲ್ಲ ಟೀ ಪುಡಿ ಸಮೇತ ಇಟ್ಟಿದ್ದಾರೆ. ಹೌದು, ಇದು ಚುಡುವ. ತರಕಾರಿ ಇವತ್ತು. ಹಾಂ ನೀವು ಇಲ್ಲಿ ಊರವ್ರೇನ ಇಲ್ಲ ಬೇರೆ ಕಡೆ ಇರೋ? ಇಲ್ಲಿ ಸ್ಟ್ಯಾಂಡಿಗೋಸ್ಕರ ಬಂದಿರೋದಾ? ಇಲ್ಲಿ ಸ್ಟ್ಯಾಂಡಿಗೋಸ್ಕರ ಬಂದಿರೋದು ನೀವು? ಅಂದಾಜಿ ಬೋಟ್ ಎಲ್ಲ ಎಷ್ಟು ಎಷ್ಟು ಇದು ಬರುತ್ತೆ? ಇದು ಗುಜರಾತ್ದಿಂದ ತಂದಿದ್ದು. ಒಂದು 50 ಲಕ್ಷ. 50 ಲಕ್ಷ. ಮುಂದೆ ಸ್ಟೋರೇಜ್ ಎಲ್ಲ ಉಂಟು, ಮೀನೆಲ್ಲ ಮುಂದೆಗಡೆ ಉಂಟಾ? ಒಂದೇ ಉಂಟಾ? ಒಂದಲ್ಲ, ಮುಂದೆ ಇಲ್ಲಿಂದ ಅಲ್ಲಿ ತನಕ ಒಂದು ಅಲ್ಲಿದೆ ಮುಂದೆ. ಅಂದ್ರೆ ಒಂದೇ ಓಪನಿಂಗ್ ಇರೋದು ಕೆಳಗಡೆ? ಎರಡು ಓಪನ್ ಉಂಟು, ಆಚೆ ಈಚೆ. ಒಂದು ಸತಿ ಹೋದ್ರೆ ಎಷ್ಟು ಕ್ವಿಂಟಲ್ ತರ್ತಾರೆ? ಅದು ಸಿಗದಾಗೆ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇದ್ರದ್ದು ಕೆಪಾಸಿಟಿ ಎಷ್ಟು ಅಂತ ಇದ್ರದ್ದು ಅಂದಾಜು? 10 ಟನ್. 10 ಟನ್? 15 ಟನ್, 20 ಟನ್. 15 ಟನ್ ಹಾಕ್ಬೇಕು. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಬೋಟ್ ಒಂದ್ಸತಿ ಹೋದ್ರೆ ಆಚೆ? ಗೋವಾ, ಕಾರವಾರ, ಗೋವಾ ತನಕ ಹೋಗ್ತಾರೆ. ಗೋವಾ ತನಕ ಹೋಗ್ತದೆ ಇದೇ ಬೋಟ್? ಹಾಂ, ಹೌದು. ಗೋವಾ ಈ ಕಡೆ ಬೆಂಗಳೂರು. ಇದು ನೆಟ್ ಎಳಿಲಿಕ್ಕಲ್ಲ ಇದು? ಹಾಂ, ಹೇಳುದು ಅದು. ಇದು ಬಿಡುವುದು, ಇದು ಎರಡು ಬಿಡುವುದು ಸರ್. ಬಲೆ ಎಲ್ಲ ಉಂಟು, ಇದು ಬಲೆ. ಗ್ಲೌಸ್ ಇದೆ ನೋಡಿ. ಅದರಲ್ಲಿ ಸಾಕ್ಸ್ ಇದೆ ಎಳಿಲಿಕ್ಕೆ. ಅದೇ ಕೈಲಿಂದ ಆಗ್ಲಿಲ್ಲ ಅದು. ಪಾಸಿಬಲ್ ಕಿಚನ್, ಗ್ರಾಸರಿ, ಸೈಲೆನ್ಸರ್ ಇದೆ, ಎಕ್ಸಾಸ್ಟ್ ಪೈಪ್. ಮುಂದೆ ಹೋಗೋಣ, ಸ್ಟೋರೇಜ್ ಹತ್ರ ನೋಡೋಣ. ಕೀಪ್ ಟೇಕಿಂಗ್ ಫೋಟೋಸ್ ಅಂದರೆ ರೈಟ್ ಸೈಡ್ ಕೆಳಗಡೆ ಇದೆ ಸ್ಟೋರೇಜ್. ನೋಡ್ಬೋದಾ? ಒಳಗೆ ಹೋಗ್ತೀರಾ? ಕೆಳಗೆ ಹೋಗ್ತೀರಾ? ಒಳಗಡೆ ಹೋಗ್ತೀರಾ? ಇಲ್ಲ, ಹೋಗಕ್ಕೆ ರೆಡಿ ಆಗಿದೆ ಬೋಟ್. ನಾಳೆ ಹೋಗಿ ಬಂದಾಯ್ತು, ನಾಳೆ ಮತ್ತೆ ಹೋಗುದು. ಇಷ್ಟ ಐಸ್ ಹಂಗೆ ಇರುತ್ತೆ. ಹೌದು, ಮೀನಿಗೆ. ಹಾಂ ಕೆಳಗೆ ಹೋಗ್ತೀರಾ? ಹಾಂ. ಸ್ವಲ್ಪ ಹಿಂಗೆ ಹೋಗು ನೀನು, ವರ್ಡ್ ಆ್ಯಂಗಲ್ ಇರುತ್ತೆ. ನಾನು ನೋಡ್ತೇನೆ. ಈ ಸೈಡ್ ಉಂಟಲ್ಲ ಅದು. ಇದರಲ್ಲಿ 10 ರಿಂದ 15 ಕ್ವಿಂಟಾಲ್ ಮೀನು ಹಿಡಿಯುತ್ತಂತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಐಸ್ ಇಟ್ಟಿದ್ದಾರೆ ಅಂತ. ಕೆಳಗಡೆ ಒಂದು 7-8 ಅಡಿಗೆ ಒಂದು 10 ಅಡಿ ಇದೆ ಜಾಗ, ಅಷ್ಟರಲ್ಲೂ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್. ಆರು ಕಾಲು 4,200 ಆಗ್ತದೆ ನಮಗೆ. ನಿಮ್ದಲ್ಲಿ ಜಾಸ್ತಿ ಹೋಗೋದು. ಅಲ್ಲ, ಅಲ್ಲಿ ಕೆಜಿಗೆ 3,000 ಕೇಳ್ತಾನೆ. ಯಾವುದು ಬಿಡೋದಿಲ್ಲ. ಇದು 6 kg ಅಂದರೆ ರಾಜನಗರ ನಮ್ದು ಫ್ರೆಂಡ್ಸು ಒಳ್ಳೆ ಮೀನು ಉಂಟು. इतने बड़े 3.5 वायरल काट ये होड़ ये 3.5-4 जैसे काट 4 रुपए यानी का ಇಲ್ಲಿ ಹೋಟ್ಲಿಗೆ ಹೋಗ್ತಿರೋದಂತ ಎಲ್ಲ? ಹೋಟ್ಲಿಗೆ ಹೋಗ್ತಿರೋದಂತ ಎಲ್ಲ ರೆಸ್ಟೋರೆಂಟ್.
ಕೈ ಅಗಲ 2 ಕಾಲು 2.5 ಅದು ಒಂದು ಅಲ್ಲಿ ಹರಿಶ್ಚಂದ್ರ ಘಾಟ್ ಹತ್ರ ತಗೊಳ್ತೀನಲ್ಲ 3,500-4,000 ಮಾಡ್ತಾನೆ 3,500-4,000 ಕೆಜಿಗೆ ಮಾಡ್ತಾರೆ. ಇಲ್ಲಿ ನಮ್ದು 700 ರೂಪಾಯಿ ಇದೆ 700 ಇದು 700 ಕೆಜಿಗೆ ಅದೇ ಇದು 700. ಬೆಂಗಳೂರಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ದೊಡ್ಡದಿದ್ರೆ ಕೆಜಿ ಜಾಸ್ತಿ, ಚಿಕ್ಕದಿದ್ರೆ ಕೆಜಿ ಕಮ್ಮಿ, ಹಂಗ್ ಮಾಡ್ತಾರೆ. 170 ರೂಪಾಯಿ ಆದ್ರೂ ಕೂಡ ಹೇಳಿ. ಇದು 1,200 per kg.